ಅಂಗಡಿ ಹತ್ರ ಇನ್ನು ನೆನ್ನೆ ಮೊನ್ನೆ ಅಮ್ಮಂಗೆ ಸ್ಟಾರ್ಟ್ ಮಾಡಿದ್ರು ಈ ಬಿಲ್ಡಿಂಗು. ಎಷ್ಟು ಬೇಗ ಬೇಗ ಆಗ್ಬಿಡ್ತು. ಎಷ್ಟೊಂದು ಅಂಗಡಿ ರೂಮ್ ಎಲ್ಲ ಮಾಡಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಮಾಡವ್ರೆ. ಏನು ಮಾಡ್ತಾರಪ್ಪ ಇಲ್ವಿ, ಏನು ಮಾಡ್ತಾರೋ ಏನೋ. ಅದೇ ಏನಾದರೂ ಬಾಡಿಗೆ ಗಿಡಿಗೆ ಕೊಡ್ತಾರೆ ಅನ್ಸುತ್ತೆ, ಏನಾದರೂ ಮಾಡೋ ಅಂಥವ್ರಿಗೆ. ಏನಾದರೂ ಬೇರೆ ಬೇರೆ ಏನಾದರೂ ಮಾಡ್ತಾರೆ. ಅವರು ದುಡ್ಡು ಇಟ್ಕೊಂಡಿರ್ತಾರೆ. ಎಂಥ ಒಳ್ಳೆ ಬಿಲ್ಡಿಂಗ್ ಕಟ್ಬಿಟ್ರು. ಇನ್ನೂ ನೆನ್ನೆ ಮೊನ್ನೆ ಸ್ಟಾರ್ಟ್ ಮಾಡ್ದಂಗಾಯ್ತು. ಯಾರ್ದೋ ಏನೋ ಯಾರೋ ಓನರು ಏನೋ ಎಷ್ಟು ದೊಡ್ಡದಾಗಿ ಕಟ್ಟವ್ರು ನೋಡು. ಸಕ್ಕತ್ತಾಗಿ ಕಟ್ಟವ್ರಪ್ಪ ಒಳ್ಳೆ. ಏನೇನು ಮಾಡ್ತಾರೋ ಏನೋ ದೊಡ್ಡದಾಗಿ ಏನೋ ಒಂದು ಮಾಡ್ತಾರೆ ಅನಿಸುತ್ತೆ. ಏನೋ ಲಾಡ್ಸ್ತಾರನೋ ಏನಾದರೂ ಮಾಡ್ತಾರೆ. ಕೆಳಗೆಲ್ಲ ಏನಾದರೂ ಮೆಡಿಕಲ್ ಶಾಪು ಆ ಥರ ಇಟ್ಕೊಳ್ಳೋಕ್ಕೂ, ಮತ್ತು ಏನಾದರೂ ಇದಕ್ಕೂ ಬಾಡಿಗೆ ಕೊಡ್ತಾರೆ ಅನಿಸುತ್ತೆ. ಹಾಸ್ಪಿಟಲ್ಗೂ ಈ ಥರ ಬಾಡಿಗೆ ಏನಾದರೂ ಕೊಡ್ತಾರೆ ಅಂತ ಅನ್ನಿಸ್ತೈತೆ ನನ್ನ ಪ್ರಕಾರ. ಏನೋ ಹಂಗೆ ಕಾಣಿಸ್ತಾ ಐತೆ. ಅದು ಏನೋ ಎತ್ತ ಅಂತ ಸರಿಯಾಗಿ ಗೊತ್ತಿಲ್ಲ. ಹೆಂಗೆ ನೋಡಪ್ಪ, ದುಡ್ಡಿದ್ದು ಬಿಟ್ರೆ ಎಷ್ಟು ಬೇಗ ಕಟ್ಬಿಡ್ಬೋದು. ಹೆಂಗೈತಲ್ವೇ ನೋಡೋಣ ಅದೇಲಿ. ಅಲ್ಲಿ ಯಾರೋ ಇದ್ದಾರಲ್ಲ, ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಯಾರೋ ಓನರ್ ಅನ್ಸುತ್ತೆ, ಏನೋ ಹೇಳ್ತಾ ಇದ್ದಾರೆ. ಈ ಸಂಗೀತ ಏನಕ್ಕೆ ಇಲ್ಲಿ ಬಂದವಳೆ? ಈ ಸಂಗೀತ ನಿಂತ್ಕೊಂಡು ಏನೋ ಹೇಳ್ತವಳೆ. ಏನೋ ಹೇಳ್ತವಳಲ್ಲಪ್ಪ. ನಾನು ಆ ಕಡೆ ನಮ್ಮ ಅಂಗಡಿ ಹತ್ರ ಹೋಗೋಣ ಅಂತ ನೋಡಿದೆ. ಸಂಗೀತ ಇದ್ದಾಳಲ್ಲ, ಇವಳಕ್ಕೆ ಇಲ್ಲೇ ಇದ್ದಾಳೆ ಈ ಸಂಗೀತ. ಏನಾದರೂ ನೋಡೋದಕ್ಕೆ ಬಂದವಳೆ ಅನ್ಸುತ್ತೆ. ಓಹೋ, ಅದೇ ನಾನು ಮನು ಕೆಲಸ ಕೊಟ್ಟಿದ್ದೀನಲ್ಲ, ಅದನ್ನೆಲ್ಲಾದ್ರೂ ನೋಡೋದಕ್ಕೆ ಬಂದಿರಬೇಕು ಸಾಮಾನ್ಯ. ಹಂಗೆ ಆಗಿರೋದು. ಯಾಕಂದರೆ ನಾನು ಕೆಲಸ ಕೊಟ್ಟಿದ್ದೀನಲ್ಲ, ಕೊಟ್ಟವಳೋ ಇಲ್ವೋ, ಏನು ಸುಮ್ಮನೆ ಹೇಳ್ತಾಳೋ, ಕೆಲಸಕ್ಕೆ ಕರ್ಕೊಂಡು ಹೋಗ್ತಾಳೋ ಅಂತ ನೋಡೋಕ್ಕೆ ಬಂದವಳೆ. ಹಂಗೆ ಈ ಬಿಲ್ಡಿಂಗ್ ತಾಗೆ ವಿಚಾರಿಸ್ತಾ ಇದ್ದಾಳೆ ಅನಿಸುತ್ತೆ. ನಾನು ಅಂಗಡಿ ರೂಮ್ ಕೊಡವ ಏನು ಎತ್ತ ಅಂತ ಹೇಳಿ ವಿಚಾರಿಸ್ತಾ ಇದ್ದಾಳೆ ಅನ್ನಿಸ್ತೈತಿ. ಅದೇ ನಾನು ಅವನಿಗೆ ಕೆಲಸ ಕೊಟ್ಟಿದ್ದೀನೋ ಇಲ್ಲ ಅಂತ ನೋಡೋಕ್ಕೆ ಬಂದವಳೆ. ನನಗೆ ಗೊತ್ತಾಗಲ್ವ ಇವಳು ಬುದ್ಧಿ. ನನಗೆಲ್ಲ ಗೊತ್ತಾಗುತ್ತೆ ಯಾರು ಹೆಂಗೆ ಅಂತೇಳಿ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಎಲ್ಲರ ಬಗ್ಗೆನೂ ನಾನು ತಿಳ್ಕೊಂಡೆ ನಾನು ಮಾತಾಡೋದು. ತಿಳ್ಕೊಂಡಲೆ ಅಂತ ಯಾವತ್ತೂ ನಾನು ಮಾತಾಡಲ್ಲ. ಇದಕ್ಕೆಲ್ಲನ ರಾಹುಲ್ ಗ್ಲಾಸ್ ಹಾಕೋದಕ್ಕೆ ಕೇಳಿದ್ದೀನಿ. ಯಾಕಂದರೆ ಸೂಪರ್ ಮಾರ್ಕೆಟ್ ಅಂತಂದರೆ ಈ ರೀತಿ ಗ್ಲಾಸ್ ಇದ್ರೇ ಚೆನ್ನಾಗೆ ಅಂತೇಳಿ ಗ್ಲಾಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ಸ್ವಲ್ಪ ಹೆವಿ ಖರ್ಚು ಆಗ್ಬಿಡುತ್ತಪ್ಪ. ಮಾಡಿಸ್ತೀವಿ ಒಂದೇ ಸತಿ ನೀಟಾಗಿ ಮಾಡ್ಸೋಣಲ್ಲ. ನಮ್ಮ ಎಲ್ಲ ಗ್ಲಾಸಿಂದ ಆದರೆ ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲನ ಫುಲ್ ಗ್ಲಾಸಲ್ಲೇ ಕವರ್ ಮಾಡಿಸ್ಬಿಡು. ಚೆನ್ನಾಗೈತೆ, ಚೆನ್ನಾಗಿ ಕಾಣಿಸುತ್ತೆ ಎಲ್ಲ. ಇಲ್ಲಾಂದರೆ ಎಲ್ಲ ಗೋಡನ್ ಟೈಪ್ ಮಾಡಿದ್ರೆ ಆಗಲ್ಲ. ಈ ಕಡೆನೂ ಜನ ಓಡಾಡ್ತಾ ಇರ್ತಾರೆ, ಈ ಕಡೆನೂ ಜನ ಓಡಾಡ್ತಾ ಇರ್ತಾರೆ. ಗ್ಲಾಸ್ ಟೈಪೇ ಇರಬೇಕು. ಆಮೇಲೆ ಬೇಕಾದರೆ ಮುಂದಕ್ಕೆ ಇದು ನಾವು ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕಬ್ಬಿಣದ ಬಾಕ್ಲ ಹಾಕ್ಬಿಟ್ರೆ ಆಯಿತು. ಆಗ್ಬೋದು. ಗ್ಲಾಸ್ ಫಿನಿಶಿಂಗ್ ಇರಬೇಕು ಜಾಸ್ತಿ. ಯಾಕಂದರೆ ಐಟಮ್ಸ್ ಎಲ್ಲ ಕಾಣಬೇಕಲ್ಲ ಹೊರಗಿನ ಜನಕ್ಕೆ. ಅದಕ್ಕೆ ಸ್ವಲ್ಪ ಗ್ಲಾಸ್ ಫಿನಿಶಿಂಗ್ ಇರಬೇಕಮ್ಮ. ಗ್ಲಾಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಲುಕ್ಕು ಚೆನ್ನಾಗಿರುತ್ತೆ ಅಮ್ಮ. ನಾನು ಅದಕ್ಕೆ ಕಣಪ್ಪ, ಅದಕ್ಕೆ ಎಲ್ಲ ಗ್ಲಾಸ್ ಕವರಿಂಗ್ ಮಾಡಿ ಅಂತೇಳಿ ಹೇಳಿದ್ದೀನಿ. ಈ ಕಡೆ ಎಲ್ಲನ ಸ್ವಲ್ಪ ಇನ್ನು ಇದನ್ನೆಲ್ಲ ಎಲ್ಲ ಮಾಡಿಸೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅನ್ಸುತ್ತೆ. ಆದಷ್ಟು ಬೇಗ ನಾವು ಎಷ್ಟು ಬೇಗ ಮಾಡಿಸ್ತೀವೋ ಅಷ್ಟು ಬೇಗ ಆಗುತ್ತೆ ಕೆಲಸಗಳೆಲ್ಲನೇ. ಎಲ್ಲ ಮಾಡಿದ್ಮೇಲೆ ಇನ್ನೇನೆಲ್ಲ ವೈಟ್ ಸಮ್ಮ ಆಗೈತಲ್ಲಮ್ಮ. ವೈಟ್ ಪೇಂಟ್ ಮಾಡಿಸ್ಬಿಟ್ಟು ಓಪನಿಂಗ್ ಮಾಡಿದ್ರೆ ಎಲ್ಲ ಬೇಗ ಬೇಗ ಆಗುತ್ತೆ ಅಷ್ಟೇ. ಅದು ಇದು ಇವಕ್ಕೆಲ್ಲ ಸ್ಟ್ಯಾಂಡ್ಗಳು ಬೇಕು. ಎಲ್ಲ ಸೂಪರ್ ಮಾರ್ಕೆಟ್ ಮಾಡಬೇಕಂದ್ರೆ ಎಲ್ಲ ಐಟಮ್ಗಳನ್ನೆಲ್ಲ ಜೋಡಿಸ್ಬೇಕಲ್ಲ. ಅದನ್ನೆಲ್ಲ ಸ್ವಲ್ಪ ತಯಾರಿ ಮಾಡ್ಕೊಬಿಟ್ರೆ, ಅದನ್ನು ಮಾಡ್ಕೊಡೋರು ಒಬ್ರು ಇರ್ತಾರೆ ಅಮ್ಮ. ಅವರಿಗೆ ಒಟ್ಟಿಗೆ ನಾವು ಆರ್ಡ್ರ್ ಕೊಟ್ಬಿಟ್ರೆ ಎಲ್ಲ ಮಾಡಿಕೊಟ್ಬಿಡ್ತಾರೆ. ರೆಡಿವೇ ತಗೊಂಬಂದು ಎಲ್ಲ ಜೋಡಿಸಿ ಹೋಗ್ಬಿಡ್ತಾರೆ. ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗೇ ಸಿಕ್ಬಿಡುತ್ತೆ. ನೋಡೋಣ ಬಾಯಿ ಆ ರ್ಯಾಕ್ ಎಲ್ಲನ ಕೇಳೋಣ, ಮಾತಾಡೋಣ. ಯಾರಿಗಾದ್ರೂ ಗೊತ್ತಿರುತ್ತಲ್ಲ, ಗೊತ್ತಿರೋಂಥವ್ರನ್ನ ಕೇಳಿದ್ರೆ ಹೇಳ್ತಾರೆ. ಎಲ್ಲ ಒಟ್ಟಿಗೆ ಮಾತಾಡಿ ತಂದುಬಿಡೋಣ. ಎಲ್ಲ ಒಟ್ಟಿಗೆ ಮಾತಾಡಿ ತಂದುಬಿಟ್ಟಲ್ಲ ಬೇಗ ರೆಡಿ ಮಾಡ್ಸೋಕ್ಕಾಗ. ಅಮ್ಮ ಮಗ ಇಬ್ಬರು ಬಂದವ್ರೆ. ಯಾಕೆ ಬಂದವ್ರೆ ಮತ್ತು ಗೊತ್ತಿಲ್ವಲ್ಲ. ಅವತ್ತು ಹಿಂಗೆ ಇತ್ಲಾಗೆ ಬಂದ್ಲು. ನಾನು ಎಲ್ಲಿಗೆ ಬಂದವಳು ಇಲ್ಲಿಗೆ ಅಂದ್ಕೊಂಡೆ. ಏನೋ ಮಾಡ್ತಾ ಇದ್ದಾಳೆ ಈ ಸಂಗೀತ. ಇಲ್ಲಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ. ಕೇಳೋಣ ಇವ್ರನ್ನ. ಅಣ್ಣಗೆ ಕೇಳಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಅಣ್ಣ ಬನ್ರಣ್ಣ, ಬನ್ರಿ ಇಲ್ಲಿ. ಏನಮ್ಮ ಅಣ್ಣ, ಈ ಬಿಲ್ಡಿಂಗ್ ಓನರ್ ಯಾರಣ್ಣ? ಹುಡುಗನೂ ಅಯ್ಯಮ್ಮ ಬಂದಿದ್ರಲ್ಲ, ಅವ್ರು ಯಾರಂತ ಗೊತ್ತಾಗ್ಲಿಲ್ವಲ್ಲ. ಅವ್ರು ಯಾರಣ್ಣ? ಅಲ್ಲಿ ನಿಂತ್ಕೊಂಡಿದ್ರಲ್ಲ ಓನರಮ್ಮ ಅವರು. ಅವರೇ ಈ ಬಿಲ್ಡಿಂಗ್ ಓನರು. ಮಗನು ಮತ್ತೆ ಅಮ್ಮ ಬಂದಿದ್ದಾರೆ. ಅವರೇ ಈ ಬಿಲ್ಡಿಂಗ್ ಓನರು. ಹೌದೇನು? ಈ ಬಿಲ್ಡಿಂಗ್ ಓನರ? ಈ ಬಿಲ್ಡಿಂಗ್ ಓನರ್ ಹೆಸರೇನಣ್ಣ? ಏನೋ ಗೊತ್ತಿಲ್ಲ. ಇವಾಗಿನೂ ಅಲ್ಲಿ ನಿಂತ್ಕೊಂಡಿದ್ರಲ್ಲ ಅವರೇನೆ. ನಾವೇನು ಕೇಳೋಣ. ನಮ್ಮ ಮೇಸ್ತ್ರಿ ಅವ್ರಿಗೆ ಗೊತ್ತು, ನಮ್ಮ ಓನರಿಗೆ ಗೊತ್ತು. ಇದು ಯಾರ ಹೆಸರಲ್ಲಿ ಯಾರ ಬಿಲ್ಡಿಂಗ್ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಬಂದಿದ್ರಲ್ಲ ಅವರೇ ಈ ಬಿಲ್ಡಿಂಗ್ ಓನರು. ಎಲ್ಲ ಗ್ಲಾಸ್ ಫಿನಿಶಿಂಗ್ ಎಲ್ಲ ಮಾಡ್ತಾ ಇದೀವಿ, ಈ ಥರ ಮಾಡಬೇಕು ಅಂತ ಹೇಳಿ ಹೇಳೋದಕ್ಕೆ ಬಂದಿದ್ದಾರೆ. ಹೌದಾ? ಅಲ್ಲಿ ನಿಂತ್ಕೊಂಡಿದ್ರಲ್ಲ ಅವರ? ಅಣ್ಣ ಸರಿಯಾಗಿ ಹೇಳ್ರಣ್ಣ, ಅವರೇನಾ ಈ ಬಿಲ್ಡಿಂಗ್ ಓನರು? ಹಾನಮ್ಮ,
ಅವರೇನೆ ಸರಿಯಾಗಂತಂದ್ರೆ ಇನ್ನೆಂಗೆ ಹೇಳಲಿ, ಅವರೇ ಬಿಲ್ಡಿಂಗ್ ಓನರಮ್ಮ. ಇವಾಗಿನ ಯಾವ ಥರ ಬೇಕು, ಎಲ್ಲೆಲ್ಲಿಗೆಲ್ಲ ಗ್ಲಾಸ್ ಫಿನಿಶ್ ಬೇಕು ಅಂತೇಳಿ ಎಲ್ಲ ನೋಡ್ಬಿಟ್ಟು ಹೇಳೋದಕ್ಕೆ ಬಂದಿದ್ದಾರೆ ಅವರು. ಸರಿ ಆಯ್ತಣ್ಣ, ಆಯ್ತು. ಇದೇನಪ್ಪ ಇದು ಹಿಂಗಾಯ್ತು ಕತೆ? ಈ ಸಂಗೀತನ ಈ ಬಿಲ್ಡಿಂಗ್ ಓನರು? ನನಗೇನೋ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ವರ್ಷ ಅಪ್ಪಗೆ ಹೇಳ್ತೀನಿ ಹೋಗ್ಬಿಟ್ಟು. ನಮ್ಮ ವರ್ಷಪ್ಪನಿಗೆ ಹೇಳಿದ್ರೆ ಗೊತ್ತಾಗುತ್ತೆ. ನಮ್ಮ ವರ್ಷ ಅವ್ರಿಗೆ ಗೊತ್ತಿರಬೇಕಲ್ಲ, ಇಲ್ಲೇ ಐತೆ ನಮ್ಮ ಅಂಗಡಿ ಎದುರುಗಡೆನೇ ಐತೆ. ಈ ಬಿಲ್ಡಿಂಗ್ ಓನರ್ ಅಂತ ಯಾರು ಅಂತ ನಮ್ಮ ವರ್ಷ ಅವ್ರಿಗೆ ಗೊತ್ತಿರುತ್ತಾಗ ಅವನ್ನ ಕೇಳಿದ್ರೆ ಆಯ್ತು. ಸಂಗೀತ ಅಂದ್ರೆ ನನಗೆ ನಂಬೋಕ್ಕಾಗ್ತಿಲ್ಲ. ಅಲ್ಲ, ಏನು ಸುಮ್ಮನೆ ಬಂದಿದ್ಲ ಏನೋ, ಏನಕ್ಕಾದ್ರೂ ಬಾಡಿಗೆ ಗಿಡಿಗೆ ಕೊಡ್ತಾರೆ ಅಂತ ಕೇಳಕ್ಕೆ ಏನಾದ್ರೂ. ಅವಳು ಇನ್ನೆಲ್ಲಿ ಮಾಡ್ತಾಳೆ? ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಅವನು ಗಂಡನು ಕೆಲ್ಸಕ್ಕೆ ಹೋಗ್ತಾನೆ, ಮಗನು ಕೆಲ್ಸಕ್ಕೆ ಹೋಗ್ತಾಳೆ. ಅವಳು ಇನ್ನೇನು ಮಾಡ್ತಾಳೆ ಇಲ್ಲಿ? ಅವಳು ಬಂದವಳು ಏನಕ್ಕೋ ಬಂದವಳು ನೋಡ್ಕೊಂಡು ಹೋಗೋಣ ಅಂತ. ಮೋಸ್ಟ್ಲಿ ನನಗೆ ಅನ್ನಿಸ್ತಂಗೆ ಊರ್ದಲ್ಲ ಅನ್ನಿಸ್ತೈತೆ. ಈ ಅಣ್ಣ ಯಾರನ್ನ ಹೇಳ್ತೋ ಏನೋ. ಇನ್ನೇ ಇದ್ರು ನಮ್ಮ ವರ್ಷ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ವಾ? ಅದೇ ನಾನು ಅನ್ಕೊಂಡಂಗೆ ಅದೇ ಮನು ಕೆಲ್ಸಕ್ಕೆ ಬರ್ತಾ ಇದ್ದಾನೋ ಇಲ್ಲ ಅಂತ ನೋಡೋದಕ್ಕೆ ಬಂದವಳೆ ಅಷ್ಟೇನೆ. ರೇ ರೇ ಮನು ಮನು ಚೈತ್ರ ಬಾ, ಯಾಕೆ ಬಂದಿದ್ದೆ? ನಾನು ಸುಮ್ಮನೆ ಬಂದಿದ್ನಪ್ಪ. ಒಂದು ವಿಷಯ ಗೊತ್ತಾ? ಈ ಬಿಲ್ಡಿಂಗ್ ಆಗ್ತಾ ಇರೋದು ಯಾರ್ದು ಅಂತ ಏನಾದರೂ ಗೊತ್ತಾ ನಿನಗೆ? ಎಷ್ಟು ದೊಡ್ಡ ಬಿಲ್ಡಿಂಗ್ ಎಲ್ಲ ಅಲ್ಲೇ ಎಲ್ಲ ಪೇಂಟ್ ಗಿಂಟ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಎಲ್ಲ ಇವತ್ತಲ್ಲೇ ವೈಟ್ ಪ್ಲಪ್ಪ ಎಲ್ಲ ಹಾಕ್ಬಿಟ್ಟವ್ರೆ. ಎಲ್ಲ ಹೆಂಗೆ ಕಾಣಿಸ್ತಾ ಐತೆ ಬಿಲ್ಡಿಂಗು? ಏನು ಮಾಡ್ತಾರೆ? ಯಾರು ಇದೆಲ್ಲ ಯಾರ್ದು ಬಿಲ್ಡಿಂಗ್ ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲಪ್ಪ ಯಾರ್ದೋ. ನಾನು ಯಾರೋ ಓನರ್ ಯಾರೋ ಇರಬೇಕು ಅಂತ ನಾನು ಅನ್ಕೊಂಡೆ. ಯಾರೋ ಗೊತ್ತಿಲ್ಲ. ಅವ್ರ ಹತ್ರ ದುಡ್ಡು ಇರುತ್ತಲ್ಲ ಚೈತ್ರ, ಏನು ಕೇಳಲ್ಲ, ಏನು ನೋಡಲ್ಲ, ಏನಿಲ್ಲ. ಯಾವತ್ತು ಬಂದಿಲ್ಲಪ್ಪ ಓನರ್ ನಾನು ನೋಡ್ದಂಗೆ. ಯಾರೋ ಕಟ್ಟಿಸ್ತಾರೆ, ಇಲ್ಲಿ ಬರ್ತಾರಲ್ಲ ಅವ್ರನ್ನೂ ಕೇಳಿಲ್ಲ ನಾನು ಯಾರ್ದೋ ಏನೋ ಅಂತ ಸುಮ್ಮನಾದೆ ಬಿಡು. ಅವ್ರ ದುಡ್ಡು ಅವ್ರ ಕಾಸು ಅವ್ರ ಪಾಡಿಗೆ ಅವ್ರು ಕಟ್ಕೊಂತಾರೆ, ಅವ್ರ ಬಿಲ್ಡಿಂಗ್ ಏನಾನ ಮಾಡ್ಕೊಂಬ್ಲಿ ಅಂತ ನಾನು ಸುಮ್ಮನಾದೆ. ನಮ್ಮ ಕೇಳೋಂಥ ಅಧಿಕಾರ ಏನೈತಿ? ಯಾರ್ದನ್ನೋದು ಗೊತ್ತಿಲ್ಲ ಕಣ್ಚೈತ್ರ. ಮತ್ತೆ ಈ ಬಿಲ್ಡಿಂಗು ಸಂಗೀತಂದಂತೆ. ಅಲ್ಲಿ ನಿಂತ್ಕೊಂಡಿದ್ಲು ಆ ಮಗನೂ ಅವಳು ಇಬ್ರು ಬಂದಿದ್ರು. ಎಲ್ಲ ನಿಂತ್ಕೊಂಡು ಹಂಗೆ ಇಲ್ಲಿ ಅಲ್ಲಿ ಗ್ಲಾಸ್ ಫಿನಿಶಿಂಗ್ ಬೇಕು, ಇಲ್ಲಿಗೆ ಬೇಕು ಅಂತೇಳಿ ಹೇಳ್ತಿದ್ರು. ನಾನು ಅವಾಗ ಲಾಸಿ ಬನ್ನ ನೋಡಿದೆ. ಅದಕ್ಕೆ ಅವಣ್ಣ ಕೆಲಸ ಮಾಡೋ ಅಂತ ಅಣ್ಣ ಒಂದಿದ್ರು ಅಲ್ಲಿ. ಅವ್ರನ್ನ ಕರೆದಣ್ಣ ಈ ಬಿಲ್ಡಿಂಗ್ ಓನರ್ ಯಾರು ಅಂದಿದ್ದಕ್ಕೆ ಅವರೇ ಅಂತ ತೋರಿಸ್ಬಿಟ್ರು. ಆ ಸಂಗೀತಂದಂತ ಬಿಲ್ಡಿಂಗು. ನೀನು ಸುಮ್ಮನೆ ಇರತ್ಲಾಗೆ. ಸಂಗೀತಂದಾಗಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ವ ಇಷ್ಟೊತ್ತಿಗೆ? ಅಲ್ಲ, ಸಂಗೀತಂದಾಗಿದ್ರೆ ನನಗೆ ಗೊತ್ತಾಗ್ತಾ ಇರ್ಲಿಲ್ವಾ? ನೀನು ಹೇಳು. ಸಂಗೀತದ ಬಿಲ್ಡಿಂಗ್ ಆಗಿದ್ರೆ ನನ್ಗೆ ಹೇಳ್ದಲ್ಲೇ ಮಾಡ್ತಿರ್ಲಿಲ್ಲ. ಸಂಗೀತಂದ ಅಲ್ಲ ಬಿಡು. ಸಂಗೀತಂದು ಎಲ್ಲೈತೆ ನೀನು? ಅವ್ರ ಕೈಲಿ ಎಲ್ಲಾಗುತ್ತೆ? ಅವ್ರಿಗೂ ಇವಾಗ ಎಷ್ಟು ಖರ್ಚು, ಜಮೀನು ಬೇರೆ ತಗೊಂಡವ್ರೆ, ಎಷ್ಟು ಖರ್ಚಿರುತ್ತೆ. ಇಂಥ ಜಾಗದಲ್ಲಿ ಒಂದು ಸೈಡ್ ತಗೊಂಡು ಈ ಥರ ಬಿಲ್ಡಿಂಗ್ ಕಟ್ಬೇಕಂದ್ರೆ ಸಾಧ್ಯನೇ ಇಲ್ಲ. ನಮ್ಮ ಸಂಗೀತನ ಕೈಲೆಲ್ಲ ಎಲ್ಲ ಆಗುತ್ತಾಗ? ಆಗಲ್ಲ. ಅಯ್ಯೋ, ನೀನು ನೋಡು ಹೆಂಗೆ ಹೇಳ್ತೀಯ. ಬಂದು ನಿನ್ಕೊಂಡು ನೋಡಿದ ತಕ್ಷಣ ಅದೇ ಮನನ ಕೆಲ್ಸಕ್ಕೆ ಕರ್ಕೊಂಬಂದಿದ್ವಲ್ಲ, ಅದಕ್ಕೆ ನೋಡಕ್ಕೆ ಬಂದಿರ್ಬೇಕು. ಮಗನ ಕರ್ಕೊಂಡು ಒಂದ್ಸತಿ ನೋಡೋಣ, ಕಣ್ಣು ಆಯ್ಸೋಣ ಅಂತ ಸುಮ್ಮನೆ ಬಂದಿರೋದು. ಕುಡ್ಕೊಂಬಂದೇನಪ್ಪ ಟೀನಾ? ಕುಡ್ದು ಬಂದೆ. ಯಾವಾಗ ಬಂದೆ? ಇವಾಗಿನ ಬಂದೆ. ಮತ್ತೆ ಆ ಸಂಗೀತನ ಮಗ ಬಂದಿದ್ರು, ನೋಡ್ದೆ ಅಲ್ಲಿ? ಇಲ್ವಲ್ಲ, ನೋಡಿಲ್ಲ. ಚೈತ್ರಿ ಏನು ಅನ್ಕೋಬಿಟ್ಟವಳೆ, ಇದು ಸಂಗೀತ ಕಟ್ಟಿಸ್ತಾ ಇರೋ ಬಿಲ್ಡಿಂಗ್ ಅಂತ ಅನ್ಕೋಬಿಟ್ಟವಳೆ. ನಿನ್ನ ಕೆಲಸ ಕರ್ಕೊಂಡವ್ರೋ ಇಲ್ಲ ಅಂತೇಳಿ ನೋಡೋದಕ್ಕೆ ಬಂದಿದ್ದಾಳೆ ಆ ಸಂಗೀತ. ಕೆಲಸ ಮಾಡ್ತಾನೋ ಇಲ್ವೋ ಅಂತ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡ್ರೆ ಕಾಣಿಸುತ್ತೆ ಅಂತ ಅಲ್ಲಿ ನಿಂತ್ಕೊಂಡಿರೋದು ಅಷ್ಟೇ ಚೈತ್ರ. ಅವಳು ಇದು ಮಾತ್ರಕ್ಕೆ ಅವಳು ಬಿಲ್ಡಿಂಗ್ ಅಂತ ಅನ್ಕೊಂಡ್ರೆ ಅಯ್ಯೋ, ಇಲ್ಲಿಗೆ ಬಂದಿದ್ದ ತಕ್ಷಣ, ಇಲ್ಲಿ ಬಂದು ಸಂಗೀತ ನಿಂತ್ಕೊಂಡ ತಕ್ಷಣ ಸಂಗೀತನ ಅಂಗಡಿ ಅಂತ ಹೇಳೋಕ್ಕಾಗುತ್ತಾ? ಹಂಗೆ ಓನರ್ ಯಾರೋ ಅಷ್ಟು ದೊಡ್ಡ ಶ್ರೀಮಂತರು ಇರ್ತಾರೆ, ಯಾರೋ ಮಾಡವ್ರೆ. ಅಯ್ಯೋ, ನೀನು ಅವಳ್ದು ಅಂತೀಯಲ್ಲ. ಅಲ್ಲ, ಎಂಥವ್ರಿಗೆ ನೀನು ಈ ಹೋಲಿಕೆ ಮಾಡ್ತೀಯ ಈ ಬಿಲ್ಡಿಂಗ? ಏನು ಮಾಡ್ತಾರೆ ಅಂತ ನಾನೇನಾದ್ರು ಹಾಸ್ಪಿಟ್ಲ್ ಏನಾದ್ರು ಮಾಡ್ತಾರೆ, ಕೆಳಗೆಲ್ಲ ಮೆಡಿಕಲ್ ಎಲ್ಲ ಮಾಡಿ ಮೇಲ್ಗಡೆ ಎಲ್ಲ ಹಾಸ್ಪಿಟ್ಲ್ ಏನಾದ್ರು ಮಾಡ್ತಾರ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಥರನೇ ಮಾಡೋದು. ಹೋಲ್ಸೇಲ್ ಅಂಗಡಿ ಮಾತ್ರ ಯಾರು ಮಾಡಲ್ಲ ಬಿಡು ಇಲ್ಲಿ. ಓನರ್ಗೆ ಹೇಳ್ತೀನಿ, ಫೋನ್ ನಂಬರ್ ಇಸ್ಕೊಬಿಟ್ಟು ಓನರ್ ಹತ್ರ ಮಾಡಿ ಹೇಳ್ತೀನಿ ತಗ. ಓನರ್ ಇಲ್ಲಿ ಹೋಲ್ಸೇಲ್ ಅಂಗಡಿ ಮಾಡೋರಿಗೆ ಮಾತ್ರ ನೀವು ಇಲ್ಲಿ ಜಾಗ ಕೊಡಬೇಡಿ, ನಮ್ದು ಅಂಗಡಿ ಐತೆ ಆಲ್ರೆಡಿ. ಏನಾದರೂ ಮೆಡಿಕಲ್ ಸ್ಟೋರು, ಏನಾದರೂ ಬೇರೆ ಏನಾದ್ರೂ ಸ್ಟೋರು ಮತ್ತು ಬಳೆ ಶಾಪು ಆ ಥರ ಏನಾದರೂ ಮಾಡೋ ಥರ ಆದರೆ ಬೇಕಾದರೆ ಕೊಡಿ, ಆದರೆ ಈ ಹೋಲ್ಸೇಲ್ ಅಂಗಡಿ ಮಾಡೋರಿಗೆ ಕೊಡಬೇಡಿ ಅಂತ ಹೇಳ್ತೀನಿ. ಗೊತ್ತಲ್ಲ, ಓನರ್ಗೆ ನೋಡಿರ್ತಾರೆ, ನಾವು ಅವ್ರು ಓನರ್ ನೋಡಿಲ್ಲ ಅಷ್ಟೇ. ಹೇಳಿದ್ರೆ ಆಯ್ತಂಗಂತ ಹೇಳಿದ್ರೆ ಸುಮ್ಮನೆ ಆಗ್ತಾರೆ. ಮೆಡಿಕಲ್ ಶಾಪ್ ಏನಾದರೂ ಮಾಡಿ ಮೇಲ್ಗಡೆ ಹಾಸ್ಪಿಟ್ಲೆಲ್ಲ ಏನಾದರೂ ಮಾಡ್ತಾರೆ ಅಂತ ಅನಿಸುತ್ತೆ ನನಗೂ. ಹಂಗೆ ಆ ಥರನೇ ಅನ್ನಿಸ್ತಾ ಇರೋದು. ನೋಡೋಣ ಬಿಡು, ಏನು ಮಾಡ್ತಾರೆ ಮಾಡ್ಲೆತ್ಲಾಗೆ. ಅಲ್ಲ, ಸಂಗೀತಂದು ಅಂತೀಯಲ್ಲ ನೀನು. ಇಲ್ಲ ಕಣಪ್ಪ, ಆ ಅಣ್ಣನ ಕರೆದಿದ್ದಕ್ಕೆ ಅವರೇ ಓನರು ಅಂತು. ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ತಾಯಿ ಮಗ ಇಬ್ರು ನೋಡಕ್ ಬಂದವ್ರೆ ಅಂತ ಕಣಪ್ಪ. ನೀನು ನೋಡಿದ್ರು, ನಾನು ಹೇಳಿದ್ರೆ ನೀನು ನಂಬ್ತಾನೆ ಇಲ್ಲ. ಹೇಳ್ತಲ್ಲ ಅಣ್ಣಯ್ಯ, ಬೇಕಾದ್ರೆ ಅಲ್ಲಿ ಕೆಲಸ ಮಾಡೋರು ಹೋಗಿ ಕೇಳೋಗಿ ಹೋಗು. ಓನರ್ ನಂಬರ್ ಯಾವುದು ಅಂತ ಇಸ್ಕೋದೆಲೆ ಗೊತ್ತಾಗುತ್ತೆ. ಓನರ್ ಯಾರು ಅಂತೇಳಿ ಕೇಳೋದೆಲೆ ಹೇಳ್ತಾರೇನೋ. ಅವರೇ ಕಣಪ್ಪ.
ಹೇಳಿದ್ದು ಅಣ್ಣ ಅಲ್ಲಿ ಗ್ಲಾಸ್ ಫಿನಿಶಿಂಗ್ ಮಾಡ್ತಾ ಇದ್ದಾರಲ್ಲ ಎಲ್ಲ ಅವರೇ ಹೇಳಿದ್ದು ನನಗೆ ಅವರೇನೆ ಓನರು ಅಂತ ನಂತೂ ನಂಬೋದಕ್ಕಾಗ್ತಾ ಇಲ್ಲ ಈ ಅಪ್ಪನೂ ನಂಬ್ತಾ ಇಲ್ಲ ಈ ಸಂಗೀತನ ಅಂತ ನನಗೊಂದು ಕಡೆ ಡೌಟ್ ಈ ಅಪ್ಪ ಸಂಗೀತಂದ ಅಲ್ಲ ಅಂತ ಈ ಅಪ್ಪ ಅವ್ರು ನೋಡಿದ್ರೆ ಅವ್ರು ಯಾರೋ ಕೆಲಸ ಮಾಡೋರು ಅವರೇ ಓನರು ಅಂತ ಹೇಳ್ಬಿಟ್ರು ಈ ಯಾರ್ದೋ ಏನೋ ಬಿಲ್ಡಿಂಗು ಅಂತ ಅನ್ನಿಸ್ತೈತೆ ನನಗೆ ಯಾಕೆ ಈ ಸಂಗೀತ ನೋಡ್ದಂಗಿಂದ ಒಂಥರ ಡೌಟ್ ಶುರು ಆಗ್ತೈತಿ ಏನೋ ಯಾತ್ಲೋ ಅಂತೇಳಿ ನೋಡ್ತಾ ಇರಿ ನೀವು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.